ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಈ ಒಂದು ಆರಂಭದಲ್ಲೇ MES ಪುಂಡರು ಪುಂಡಾಟಿಕೆಯನ್ನು ಮೆರೆಯೋಕೆ ಸಜ್ಜಾಗಿರುವಂಥದ್ದು. ಇದಕ್ಕೆ ಬ್ರೇಕ್ ಹಾಕಲು ಈಗ ಪೊಲೀಸರು ಕೂಡ ಭಾರಿ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ನಾನೀಗ ವ್ಯಾಕ್ಸಿನ್ ಡಿಪೋ ಏನಿದೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥ ಕಾರಣಕ್ಕಾಗಿ ಭಾರಿ ಬಂದೋಬಸ್ತನ್ನು ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂಥದ್ದು ನೋಡಬಹುದಾಗಿದೆ. ರಸ್ತೆ ಉದ್ದಕ್ಕೂ ಕೂಡ DR ವ್ಯಾನ್ಗಳು, ಅದರ ಜೊತೆಗೆ ಪೊಲೀಸ್ ಬಂದೋಬಸ್ತ್ ಕಂಡು ಬರ್ತಾ ಇರುವಂಥದ್ದು. ಸದ್ಯ ಈಗ ಈ ಒಂದು ಈ ಪ್ರದೇಶದಲ್ಲಿ ಓರ್ವ SP ರ್ಯಾಂಕಿನ ಅಧಿಕಾರಿ, ಅದರ ಜೊತೆಗೆ ಇನ್ನುಳಿದಂತೆ 150ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಮಹಾಮೇಳ ಏನು ಮಾಡೋಕ್ಕೆ ಸಜ್ಜಾಗಿದ್ದಾರೆ. MES ಪುಂಡರಿಗೆ ಅವಕಾಶ ಮಾಡಿಕೊಡದಂತೆ ಸರ್ಕಾರ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಕಳೆದ ವರ್ಷ ಆಗಿರ್ಬೋದು, ಅದರ ಹಿಂದಿನ ವರ್ಷ ಆಗಿರ್ಬೋದು, ಈ ಒಂದು ಪ್ರದೇಶದಲ್ಲಿ ಎಲ್ಲೂ ಕೂಡ ಮಹಾಮೇಳ ಆಯೋಜನೆಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಯಾರೇ ಬಂದರೂ ತಕ್ಷಣ ಅವ್ರನ್ನ ಪ್ರಿವೆಂಟಿವ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಇವತ್ತು ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಬಂದೋಬಸ್ತನ್ನು ನೋಡ್ಬೋದಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಯಾರಿಗೂ ಕೂಡ ಇಲ್ಲಿ ಓಡಾಟಕ್ಕೆ, ಅಂದರೆ ಸಾರ್ವಜನಿಕರನ್ನ ಹೊರತುಪಡಿಸಿ ಪ್ರತಿಭಟನೆಗಾಗಿ ಯಾರಾದರೂ ಬಂದಿದ್ದೆ ಆದರೆ ಅಥವಾ MESನವರು ಇಲ್ಲಿ ಮಹಾಮೇಳ ಆಯೋಜನೆ ಮಾಡೋಕ್ಕೆ ಬಂದಿದ್ದೆ ಆದರೆ ಅಂಥವ್ರನ್ನ ವಶಕ್ಕೆ ತೆಗೆದುಕೊಳ್ಳೋಕ್ಕೆ ಈಗ ಪೊಲೀಸರು ಸೂಕ್ತ ಬಂದೋಬಸ್ತನ್ನು ಮಾಡಿಕೊಂಡಿರುವಂಥದ್ದು. ಪ್ರತಿ ವರ್ಷ ಇಡೀ ಸರ್ಕಾರ ಬೆಳಗಾವಿಯಲ್ಲಿದ್ದು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತಹ ಹಂತದಲ್ಲಿ ಇದ್ದಂತಹ ಸಂದರ್ಭದಲ್ಲೇ MES ಪುಂಡರು ಈ ರೀತಿ ಸರ್ಕಾರದ ವಿರುದ್ಧ ಕಿರಿಕನ್ನು ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಇಂಥದ್ದೊಂದು ನಾಡದ್ರೋಹಿ ಸಂಘಟನೆಗೆ ಸೂಕ್ತ ಉತ್ತರ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಈವರೆಗೂ ಯಾವುದೇ ರೀತಿಯಾದಂಥ ಅನುಮತಿಯನ್ನು ಮಹಾಮೇಳಕ್ಕೆ ಇಲ್ಲಿವರೆಗೂ ಕೊಟ್ಟಿಲ್ಲ. ಈ ಬಾರಿ ಏನಾದರೂ ಬಂದಿದ್ದೆ ಆದರೆ ಅಂಥವ್ರನ್ನ ವಶಕ್ಕೆ ತೆಗೆದುಕೊಳ್ಳೋಕ್ಕೆ ಈಗ ಪೊಲೀಸರು ಕೂಡ ಸಜ್ಜಾಗಿ ನಿಂತಿರುವಂಥದ್ದು. ಎಲ್ಲಾದರೂ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಸಂದರ್ಭ ಬಂದಿದ್ದೆ ಆದರೆ ಅಂಥವ್ರಿಗೆ ತಕ್ಕ ಉತ್ತರ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಕಮಿಷನರು, ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಹೇಳಿರುವಂಥದ್ದು. ಇನ್ನೊಂದು ಕಡೆ KSRTC ಬಸ್ಗಳನ್ನು ಕೂಡ ಇಲ್ಲಿ ಸ್ಥಳಕ್ಕೆ ತರಿಸ್ಕೊಳ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ಅವರನ್ನು ವಶಕ್ಕೆ ಪಡೆಯೋಕೆ ಈಗ ಬಸ್ಗಳನ್ನು ಕೂಡ ವ್ಯಾಕ್ಸಿನ್ ಡಿಪೋಕ್ಕೆ ಕರೆಸ್ಕೊಳ್ಳಾಗ್ತಾ ಇರುವಂಥದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ಇಡೀ ಸರ್ಕಾರ ಇದ್ದುಕೊಂಡು ಉತ್ತರ ಕರ್ನಾಟಕದ, ಅದರ ಜೊತೆಗೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಹೊಸ ಕಾಯ್ದೆಗಳ ಬಗ್ಗೆ ಆಗಿರ್ಬೋದು ಚರ್ಚೆಯನ್ನು ಮಾಡುವಂಥದ್ದಲ್ಲಿ ಇದ್ದಾಗಲೇ MES ಪುಂಡರು ಸರ್ಕಾರದ ವಿರುದ್ಧ ಸೆಡ್ಡು ಹೊಡೆಯೋಕ್ಕೆ ಮುಂದಾಗಿರುವಂಥದ್ದು, ಕನ್ನಡಿಗರನ್ನ ಕೆರಳಿಸಿರುವಂಥದ್ದು. ಇಂಥವ್ರಿಗೆ ತಕ್ಕ ಉತ್ತರ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಕೂಡ ಈಗಾಗಲೇ ಏನು ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಇನ್ನೊಂದು ಕಡೆ ಪೊಲೀಸರು ಕೂಡ ಇದಕ್ಕೆ ಅವಕಾಶ ಕೊಡದಂತೆ ಎಲ್ಲ ರೀತಿಯಾದಂಥ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.